ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಹೊರಟಿರುವ ಸ್ಥಳ ಅಂತಂದರೆ ಅದು ಚಂದ್ರವಳ್ಳಿಯ ಬಗ್ಗೆ. ಇದು ಚಿತ್ರದುರ್ಗ ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ನಗರಕ್ಕೆ ಅಂಟಿಕೊಂಡಂತಿರುವ ಪುರಾತನ ಮತ್ತು ಐತಿಹ್ಯವಾದಂತಹ ಸ್ಥಳ. ಇಲ್ಲಿನ ಸುಂದರವಾದಂತಹ ಪ್ರಕೃತಿ ಹಾಗೂ ಕಡಿದಾದ ಬೆಟ್ಟಗಳ ಮಧ್ಯದಲ್ಲಿರ್ತಕ್ಕಂತಹ ಕೆರೆ ಹಾಗೂ ಗುಹಾಂತರ ಮಠದ ಬಗ್ಗೆ ತಿಳಿಯೋಣ ಬನ್ನಿ. ಹಾಗೆ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ತಕ್ಕಂಥ ಈ ದೇವಸ್ಥಾನ ಏನಿದೆ, ಇದನ್ನು ಹುಲಿಗೊಂದಿ ಸಿದ್ದೇಶ್ವರನ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿನ ಲಿಂಗವನ್ನು ರಾಜ ಮಯೂರವರ್ಮ ಪ್ರತಿಷ್ಠಾಪಿಸಿದ್ದಾರೆ. ಹಾಗೂ ಇದಕ್ಕೆ ಪುರಾವೆ ಎಂಬಂತೆ ಇಲ್ಲಿರುವ ಕಲ್ಲು ಬಂಡೆಯ ಮೇಲಿನ ಮಯೂರ ಶಾಸನ ನಮಗೆ ಸಾಕ್ಷಿಯನ್ನು ನೀಡುತ್ತೆ. ಕನ್ನಡದ ಮೊದಲ ರಾಜವಂಶವೆಂದೇ ಕರೆಯಲ್ಪಡುವ ಕದಂಬ ವಂಶದ ಸ್ಥಾಪನೆಗೆ ಮಯೂರವರ್ಮರು ಇದೇ ಸ್ಥಳದಿಂದ ಸೈನ್ಯವನ್ನು ಸ್ಥಾಪನೆ ಮಾಡಿದ್ರು ಎಂಬ ಐತಿಹ್ಯವನ್ನು ನಾವಿಲ್ಲಿ ಕಾಣಬಹುದು. ನಾವಿಲ್ಲಿ ಕಾಣ್ತಿರ್ತಕ್ಕಂಥ ಈ ಕೆರೆಯನ್ನು ಮಯೂರವರ್ಮರೇ ಸ್ಥಾಪನೆ ಮಾಡಿದ್ರು ಅಂತ ನಾವಿಲ್ಲಿನ ಶಾಸನದಲ್ಲಿ ನೋಡಬಹುದು. ಒಂದು ಕಥೆಯ ಪ್ರಕಾರ ಇದು ಚಂದ್ರನ ಆಕೃತಿಯಲ್ಲಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ಇದನ್ನು ಚಂದ್ರವಳ್ಳಿ ಅಂತಲೂ ಕೂಡ ಕರೀತಾರೆ. ಈ ಕೆರೆಯನ್ನು ಹಾಗೂ ಸುತ್ತಮುತ್ತಲಿನ ಪ್ರಕೃತಿಯನ್ನು ನೋಡಿಕೊಂಡು ನಾವು ಮುಂದೆ ಹೋದರೆ ಪುರಾತನವಾದಂಥ ಪಂಚಲಿಂಗೇಶ್ವರ ದೇವಸ್ಥಾನ ಹಾಗೂ ಅಂಕಲಿ ಮಠವನ್ನು ಕಾಣಬಹುದು. ಸೊ ಇಲ್ಲಿನ ಇನ್ನೊಂದು ವಿಶೇಷ ಅಂದರೆ ಇಲ್ಲಿರ್ತಕ್ಕಂಥ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವನವಾಸದ ಸಂದರ್ಭದಲ್ಲಿ ಪಂಚಪಾಂಡವರು ಸ್ಥಾಪಿಸಿರುವ 5 ಲಿಂಗಗಳನ್ನು ನಾವಿಲ್ಲಿ ಕಾಣಬಹುದು. ಒಂದು ಸ್ಥಳಕ್ಕೆ ಅಂಕಲಿ ಮಠ ಎಂದು ಹೆಸರು ಬರಲಿಕ್ಕೆ ಒಂದು ಕಾರಣ ಅಂತಂದರೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿ ಎಂಬ ಗ್ರಾಮದಿಂದ ಪರದೇಶಪ್ಪ ಸ್ವಾಮೀಜಿ ಎಂಬುವರು ಕದಂಬರ ಕಾಲದಲ್ಲಿ ಇಲ್ಲಿ ಬಂದು ನೆಲೆಸ್ತಾರೆ. ಹಾಗಾಗಿ ಇದನ್ನು ಅಂಕಲಿ ಮಠ ಅಂತಲೂ ಕೂಡ ಕರೀತಾರೆ. ಈ ಅಂಕಲಿ ಮಠದ ಇನ್ನೊಂದು ವಿಶೇಷತೆ ಅಂದರೆ ಇದೊಂದು ಗುಹೆ ಒಳಗಿರ್ತಕ್ಕಂಥ ಮಠ. ಒಂದು ಬೃಹದಾಕಾರದ ಕಲ್ಲಿನ ಕೆಳಗೆ ನೆಲದಿಂದ ಸುಮಾರು 80ರಿಂದ 90 ಅಡಿ ಕೆಳಭಾಗದಲ್ಲಿ ಗುಹೆಯಲ್ಲಿ ಈ ಒಂದು ಮಠ ನಿರ್ಮಾಣವಾಗಿದೆ. ಸ್ನೇಹಿತರೆ, ಇವರೇ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್, ನಮ್ಮ ಇಂಡಿಯನ್ ಮಂಕಿ ಮ್ಯಾನ್ ಅಂತಲೂ ಕೂಡ ಕರೀತಾರೆ. ಇವರು ಸಾಹಸ ಕ್ರೀಡಾಪಟುವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸುತ್ತಾರೆ. ಇವರ ಈ ಒಂದು ಸಾಹಸಕ್ಕೆ ನಿಮ್ಮೆಲ್ಲರ ಮೆಚ್ಚುಗೆ ಇರಲಿ.
ಈ ಅಂಕಲಿ ಮಠದ ರಹಸ್ಯಗಳು ಹಾಗೂ ಮಠದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಗೈಡ್ ಅವರ ಬಳಿ ಕೇಳಿ ತಿಳಿಯೋಣ. ಚಂದ್ರವಳ್ಳಿ ಅಂದ್ರೆ ಚಂದ್ರಾವತಿ ಮತ್ತು ಚಂದ್ರಹಾಸ ಅಂತ ರಾಜ್ಯಕ್ಕೆ ಚಂದ್ರವಳ್ಳಿ ಬೆಳಗಾಂ ಜಿಲ್ಲೆ ಅಂಕಲಿಯಿಂದ ಬಂದಿರತಕ್ಕಂತ ಪರದೇಸಪ್ಪ ಸ್ವಾಮಿಗಳ ಗುಹೆ ಅಂತ ಕರಿತೀವಿ. ಪಕ್ಕದಲ್ಲಿ ಪಂಚಲಿಂಗೇಶ್ವರ ಗುಡಿ ಇದೆ. ಪಾಂಡವರು ವನವಾಸಕ್ಕೆ ಬಂದು 5 ಲಿಂಗ ಬಿಟ್ಟ ಇದ್ದಾರೆ. ಭೀಮ, ಅರ್ಜುನ, ನಕಲ, ಸಹದೇವ, ಧರ್ಮರಾಯ. ಎಕ್ಸ್ವೇಷನ್ 509 ಲಿಂಗ ಬೇಕಾದ್ರೆ ಆಮೇಲೆ ನೋಡೋದಕ್ಕೆ ನಂದಿ ದ್ವಾರ ಅಂತ ಕರಿತೀವಿ. ಶಿವನ ಮುಂದೆ ಶಾಂತ ರೀತಿಯಲ್ಲಿ ನಂದಿ ಯಾವ ರೀತಿ ಕುಳಿತರೆ ಚಿತ್ರ ಕೆತ್ತನೆ ಮಾಡಿದರೆ ನಮ್ಮಲ್ಲಿ ಏನೇ ವಿಚಾರದನ್ನು ಶಾಂತ ರೀತಿ ಅಂತ ಚಿತ್ರ ಸೃಷ್ಟಿ ಮಾಡುತ್ತೆ. ಪರಿಸರ ಮಂದಿ ಈ ತರ ಇರ್ತದೆ. ಮೆಟ್ಲು ಬರ್ತಾ ಹುಷಾರ ಪರಿಸರ ಬರ್ರಿ ಬರ 7 ಮೆಟ್ಲು ಬರ್ತಾ ಹುಷಾರ ಏನು ಕಾಣಂಗಿಲ್ಲ ಸ್ವಲ್ಪ ಸರಿ ಹಂಗೆ ಸಾಕಾಗ್ತದೆ. ತುಂಬ ಬೆಡ್ ನೈಟ್ ಇದ್ದಂಗೆ ಕೊಡ್ರಿ ಬರಲ್ಲ. ಇಲ್ಲ ಇಲ್ಲೇನು ಕಾಣಲ್ಲಲ್ಲ, ಅಟ್ಲೀಸ್ಟ್ ಒಂಚೂರು ಟಾರ್ಚು ಇದು ಕಡಿಮೆ ಆಗ್ಬೇಕು. ಸರ್ ಇದು ನೋಡ್ರಿ ಶಿವಲಿಂಗ ಕಾಣ್ತಿರ್ಲಿ. ವೀರಶೈವ ಸಮಾಜದಿಂದ ಶಿವಲಿಂಗ ಪಕ್ಕದಲ್ಲಿ ದೀಪ ಹಚ್ಚ ಗುಡುಗುಡು. ಸರ್ ಇದು ಜಗಲಿ ಕಟ್ಟೆ. ಸ್ವಾಮೀಜಿಗಳು ಒಳಗಡೆ ಇದ್ದಾಗ ಯಾರಾದ್ರೂ ನೋಡ್ಲಿಕ್ಕೆ ಮುಂದಲ್ಲಿ ಕುಂದಿಸ್ಲಿಕ್ಕೆ ಮಾಡತಕ್ಕಂಥ ಜಾಗ ಜಗಲಿ ಕಟ್ಟೆ, ವೇಟಿಂಗ್ ಗ್ರೌಂಡ್ ಅಂತ ಕರಿತೀವಿ. ಸರ್ ಅದಕ್ಕೆ ಗಜದ್ವಾರ ಅಂತ ಕರಿತೀವಿ. ಇಲ್ಲೊಂದು ಪೂರ್ಣ ಕುಂಭಕಾಶ, ಇಲ್ಲೊಂದು ಪೂರ್ಣ ಕುಂಭಕಾಶ. ನಾವು ಯಾವುದೇ ಮದುವೆ ಮಾಡಿ ಯಾವುದೇ ಕೆಲಸ ಮಾಡಿ ಕಳಸಿದ್ರೆ ಪೂಜೆ ಮಾಡೋದಕ್ಕೆ ಶುಭ ಸಂಕೇತ ಅಂತ ಹೇಳ್ತೀವಿ. ಇಲ್ಲಿ 6 ಮೆಟ್ಲು ಬರ್ತಾ ಹುಷಾರ ಬಂದ್ರಿ. ನೋಡ್ರಿ ಗಜ ಅಂದ್ರೆ ಆನೆ, ಇಲ್ಲೊಂದು ಆನೆ ಕಾಣುತ್ತೆ, ಇಲ್ಲೊಂದು ಆನೆ ಕಾಣುತ್ತೆ. ಗಜದ್ವಾರ ಅಂತ ಕರೀತಾರೆ. ಇಲ್ಲಿ 9 ಮೆಟ್ಲು ಬರ್ತಾವ ಸರ್. ಇಲ್ಲಿ ಶಿವಲಿಂಗ ಕಾಣ್ತದೆ. ಕಾರ್ತಿಕ ಶಿವರಾತ್ರಿ ಮಾತ್ರ ಪೂಜೆ ಮಾಡ್ತಾರೆ, ಬೇರೆ ಟೈಮ್ನಲ್ಲಿ ಪೂಜೆ ಮಾಡಲ್ಲ. ಪೂಜೆ ಮಾಡಿ ನಾವು ದೀಪ ಮಾತ್ರ ಹಚ್ಚಬೇಕು, ಲೈಟ್ ಗಿಟ್ ಹಾಕಂಗಿಲ್ಲ. ಇಲ್ಲಿ ಆತರ ಇದೆ. ಸ್ವಾಮಿ ಕೂತ್ಕೊಳ್ಳಿಕ್ಕೆ ಗದ್ದಿಗೆ ಇದೆ ನೋಡ್ರಿ. ಇದೆಲ್ಲ ಲೈಬ್ರರಿ ಬುಕ್ಸ್ ಇಡ್ಲಿಕ್ಕೆ ಸ್ಟ್ಯಾಂಡ್. ಯಾರಾದ್ರೂ ಭಕ್ತರು ಬಂದ ನಂತರ ಹೂ ಹಣ್ಣಲಿಕ್ಕೆ ಇದು ಸ್ಟ್ಯಾಂಡ್. ಇದು 4ನೇ ಶತಮಾನದಲ್ಲಿ ಕದಂಬರ ರಾಜ ಮಯೂರವರ ಮುಂತಾದಲ್ಲಿ ಕಟ್ಟಿಸಿರ್ತಕ್ಕಂಥ ಗುಹೆ. 1600 ವರ್ಷಗಳ ಇತಿಹಾಸ ಐತೆ ಅಂತ ಹೇಳ್ತೀವಿ. ಬೆಳಗಾಂ ಜಿಲ್ಲೆ ಅಂಕಲಿಗಿಂದ ಬಂದಿರತಕ್ಕಂಥ ಪರದೇಸಪ್ಪ ಸ್ವಾಮಿಗಳ ಗುಹೆ ಅಂತ ಕರಿತೀವಿ. ಈಗ ಪರದೇಸಪ್ಪ ಸ್ವಾಮಿಗಳು ಅಲ್ಲಿ ಏನಪ್ಪ ಅಂದ್ರೆ ಕ್ರಾಂತಿ ಆದಾಗ ಅಲ್ಲಿರ್ತಕ್ಕಂಥ ಒಂದು ಊರು ಬಿಟ್ಬಿಟ್ಟು ಚಿತ್ರದುರ್ಗ ಬಂದ್ಬಿಟ್ಟು ದೇಶ ಸಂಚಾರ ಬಂದ್ಬಿಟ್ಟು ಒಂದು ವಿದ್ಯಾ ಕೇಂದ್ರ ಗುರುಕುಲ ಮಾಡಿದ್ರು ಅಂತಕ್ಕಂಥ ವಿಚಾರ. ಓಕೆ, ಬೆಟ್ಟದ ಮೇಲೆ ಬಿದ್ದಂತ ನೀರೆಲ್ಲ ಬಂದ್ಬಿಟ್ಟು ತೊಟ್ಟಿಯಲ್ಲಿ ಸ್ಟಾಕ್ ಆಗೋದು. ಸ್ವಾಮಿ ಕುತ್ಕೊಂಡ್ಬಿಟ್ಟು ಸ್ನಾನ ಮಾಡ್ತಕ್ಕಂಥ ಜಾಗದ ಸ್ನಾನದ ಮನೆ ಅಂತ ಕರಿತೀವಿ. ಬಾತ್ ಟಬ್. ಇಲ್ಲೊಂದ್ ದಾರಿ, ಇಲ್ಲೊಂದ್ ದಾರಿ, ಇಲ್ಲೊಂದ್ ದಾರಿ. ಈ ಜಾಗ ಏನಪ್ಪ ಅಂದ್ರೆ ಚಿತ್ರದುರ್ಗ ಕೋಟೆಗೂ ದಾರಿ ಇತ್ತು ಅಂತ ಹೇಳ್ತಾರೆ. ಮುಚ್ಚಂಗಿದುರ್ಗ ಅಂತ ಇರುತ್ತೆ, ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ನಿಖರ ಮಾಹಿತಿ ಇಲ್ಲ ಸರ್, ಅದು ಕ್ಲೋಸ್ ಮಾಡಿದ್ರೆ ಅಂತ ಹೇಳಿದ್ವಿ. ನಂಗೆ ಪೇಂಟ್ ಲಪ್ಪ ಇರ್ಲಿಲ್ಲ. ಅಂಟು ಹೊಡೆದ ಕಾಯಿ, ಗಂಧಕ, ಲೋಳೆ ರಸ, ಪತ್ರೆಕಾಯಿ, ಮೊದಲಂಟಾಕಿಲ್ಲಿ ಪೇಂಟಿಂಗ್ ಮಾಡಿದಾರೆ. ನೀವು ಅಬ್ಸರ್ವ್ ಮಾಡೋದು ಒಂದು ಲೇಡೀಸ್ ಚಿತ್ರ ಕಾಣಿಸುತ್ತೆ ನೋಡಿದ್ರ, ಎಷ್ಟಕ್ಕೆ ಲೇಡೀಸ್ ಪಿಕ್ಚರ್ ಟೈರಿಬೇಟ್ ಮಾಡಿ ತರ ಕಾಣುತ್ತೆ. ಹೂವಿನ ಬಳ್ಳಿ, ನವಿಲಿ ಚಿತ್ರ ಕಾಣಿಸ್ತಾವೆ. ಬಿಡುವಿನ ವೇಳೆಯಲ್ಲಿ ಸ್ವಾಮಿಗಳು ಚಿತ್ರಕಲೆ ಬಿಡಿಸುವ ಜಾಗ ಪೇಂಟಿಂಗ್ ರೂಮ್ ಅಂತ ಕರಿತೀವಿ. ಒಂದೇ ಕಲಲ್ಲಿ 80 ಅಡಿ ಕೊರ್ಕಂತ ನೋಡ್ರಿ. ಡೂಪ್ಲೆಕ್ಸ್ ಮನೆ ಇದ್ದ ಒಂಥರ ಇದು. ಈ ಕಡೆ ಇಲ್ಲಿ ಅದೆಲ್ಲ ಡ್ರಾಯಿಂಗ್ ರೂಮ್. ಈ ಕಡೆ ಮೂಲ ಚಿತ್ರ ಎಲ್ಲ ಬಿಡಿಸ್ತಾ ಇದು 80 ಅಡಿ ಆಳದಲ್ಲಿದೆ ಇದು. ಯಾವ್ದು ಸೀಕ್ರೆಟ್ ಆಗಿದೆ 80 ಅಡಿ ಬರ್ತದೆ. ಸರ್ ಇದಕ್ಕೆ ಪಲ್ಲಕ್ಕಿ ಅಂತ ಕರಿತೀವಿ. ಚಿತ್ರದುರ್ಗಕ್ಕೆ ಏನಾದ್ರು ಬರಗಾಲ ಬಂದಾಗ, ಕ್ಷಾಮ ಬಂದಾಗ ಸ್ವಾಮಿಗಳಲ್ಲಿ ಕುಣಿಸ್ಬಿಟ್ಟು ಸುತ್ತ ಜನ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಸಜೆಷನ್ ಕೇಳಲಿಕ್ಕೆ ಪಲ್ಲಕ್ಕಿ. ಆವಾಗಿನ ಕಾಲದಲ್ಲಿ ನೋಡ್ರಿ, ಸರ್ಕಾರದಲ್ಲಿ ಈಗ ಏನಪ್ಪ ಅಂದ್ರೆ ಗಾಳಿ ಬೆಳಕಿಗೋಸ್ಕರ ಗವಾಕ್ಷಿ ಮಾಡಿದ್ರೆ ವೆಂಟಿಲೇಷನ್ ಅಂತ ಹೇಳ್ತೇವೆ. ಇದೊಂದು 6 ವರ್ಷ ಆಗ್ತಿದ್ದು ಮೆಶ್ ಹಾಕಿ ಮದ್ದಿರ್ಲಿಲ್ಲ ಅಂತ ನೀವೇನ್ ಮಾಡ್ಬೇಕಂದ್ರೆ ಸರ್ಕಾರದವರು ಮೆಶ್ ಹಾಕಿದ್ದಾರೆ, ಮದ್ದಿರ್ಲಿಲ್ಲ ಅಂತ ಹೇಳ್ಕೆ ನೀವು. ಓಕೆ,
ಇದಕ್ಕೆ ಸಿಂಹಪೀಠ ಅಂತ ಕರೀತಾರೆ. ಇದ್ರ ಮೇಲೆಲ್ಲ ಸಿಂಹದ ಚರ್ಮನೆಲ್ಲ ಹಾಸ್ಬಿಟ್ಟು ಸ್ವಾಮೀಜಿಗಳು ಧ್ಯಾನ ಮಾಡುವ ಜಾಗ, ಮೆಡಿಟೇಷನ್ ಅಂತ ಹೇಳ್ತೀವಿ. ಶಿವಪಾರ್ವತಿ ಚಿತ್ರ ಕಾಣುತ್ತೆ, ಸೆಂಟ್ರಿ ದಕ್ಷ ಬ್ರಹ್ಮ ಚಿತ್ರ ಕಾಣ್ತಿದೆ. ನಾವೀಗ ಸಹ ದೇವಸ್ಥಾನ ಕಳೆದಾಗ ದೇವರಿಂದ ಪ್ರಭಾವಳಿಗಳು ಇಂಗ್ಲಿಷ್ ಆರ್ಚ್ ಅಂತ ಕರಿತೀವಿ. ನೋಡ್ರಿ, ಸಿಂಹದ ತರ ಮುಖ ಕಾಣುತ್ತೆ, ಸಿಂಹಪೀಠ. ಇವರು ಯೋಗ ಸಾಧಕರು, ಸಾಧು ಸನ್ಯಾಸಿಗಳು, ಅವಧೂತರು ಮತ್ತು ಪೌರ ಪುರುಷರು ಅಂತ ಕರೀತಾರೆ. ಸ್ವಾಮೀಜಿಗಳು ಮಲಗುವ ಮಂಚ ಅಂತ ಹೇಳ್ತೀವಿ. ಈ ಕಡೆ ತಲೆ ಹಾಕರು, ಈ ಕಡೆ ಕಾಲ್ ಚಾಚರು. ಪರಿಚಯ ಬಂದ್ರೆ ಹೊರಗಡೆ ಕಳಿಸ್ರಿ, ಪರಿಚಯ ಬಂದ್ರೆ ಇಲ್ಲ ಅಂತ ಹೇಳಿ ಕಳ್ಸರು. ವಿಭೂತಿ ಇಡ್ಲಿಕ್ಕೆ ಗುಡು, ದೀಪ ಹಚ್ಚಲು ಗುಡುಗುಡು. ಇವೆಲ್ಲ ಬರೋಕೆ ಒಂದು ಕೆರೆ ನೋಡ್ಕೊಂಡ್ರೆ ಬರ್ಬೇಕಾರೆ ಮಯೂರ ಅವರ ಕಾಲದಲ್ಲಿ ಕಡಿಸಿರ್ತಕ್ಕಂಥ ಕಡೆಗೆ ಸಂಸ್ಕೃತದಲ್ಲಿ ಪಟಾಕಂ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಲೇಕ್ ಅಂತ ಕರಿತೀವಿ. ಮೇಲೆ ನೀವು ಬರೋಕ್ರೆ ನಂದಿ ದ್ವಾರ ನೋಡಿದ್ರಿ, ಗಜದ್ವಾರ ನೋಡಿದ್ವಿ, ಸಿಂಹದ್ವಾರ ಅಂತ ಇದು. ಇಲ್ಲೊಬ್ಬ ಮನುಷ್ಯ ಖಜಾನೆಗೆ ಹೋಗಿ ರೂಟ್ ಮಾಡ್ಕೊಂಡಿದ್ದಾನೆ. ರೂಟ್ ಇದು ನೋಡ್ರಿ. ಇಬ್ಬರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ, ಕೆಳಗೆ ಲೆಫ್ಟ್ ಲೆಗ್ ಇಡು, ಫಸ್ಟ್ ರೈಟ್ ಲೆಗ್ ಇಟ್ಟರೆ ಸ್ಕಿಡ್ ಆಗುತ್ತೆ, ಲೆಫ್ಟ್ ಲೆಗ್ ಇಟ್ಟೆ ಹಿಡಿಬೇಕು ನಾವೆಲ್ಲ ಈಗ. ಯಾಕಂದ್ರೆ ಕನ್ಫ್ಯೂಸ್ ಆಗ್ಲಿ ಅಂತ ಜನ ಬೀಳ್ಲಿ ಅಂತ ಮಾಡಿದಾರೆ ರಾಜು ಕಾಲದಲ್ಲಿ. ಇನ್ನು ಬಲಗಡೆ ಬೀಳ್ದಿದ್ರು ಕೇಳ್ಬೇಕಾದ್ರೆ ನಾ ಗೈಡ್ ಮಾಡೋ ಹೆಂಗೆ ಹೇಳ್ಬೇಕು ಮಾಡಿ, ಲೆಫ್ಟ್ ಲೆಗ್ ಫಸ್ಟ್, ರೈಟ್ ಲೆಗ್ ನೆಕ್ಸ್ಟ್ ನಾನು ಈ ಕಾಲೇಜ್ ಬಿಟ್ಟು ಮೈಸೂರು ಇಲ್ಲ ದೂರ ಬಿಡು ಕೂರಿಸ್ಬಿಡ್ತೀವಿ. ಹಂಗೆ ಇಲ್ಲಿ ಲೆಫ್ಟ್ ಲೆಗ್ ಇಲ್ಲಿ ಬರ್ರಿ ಗುರು, ಅಲ್ಲ ನೋಡ್ರಿ ಬರೀ ತೋರಿಸ್ತೀವಿ ಗುರಮ್ಮ. ಬಲಗಡೆ ಬೀಳ್ತಾರೆ, ಸರಿನಾ? ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಕೈ ಇಡ್ಬೇಕು, ಈ ತರ ಹಿಂಗಿಳಿಬೇಕು, ಹಿಂಗಿಳಿಬೇಕು, ಇಲ್ಲಿ ಕೈ ಇಡ್ಬೇಕು, ಮತ್ತೆ ಹಿಂಗ್ ಬರ್ಬೇಕ್ರಿ. ಆಯ್ತಡ. ಒಂದು ನಿಮಿಷ ಪ್ರಾಕ್ಟಿಕಲ್ ತೋರಿಸ್ತೀವಿ, ಒಂದು ನಿಮಿಷ ವೇಟ್. ವೀಕ್ಷಣೆ ಮಾಡಿದ ಅಂತ ನೀವು ಹೇಳ್ಬೇಕು. ಮೇಲ್ ಬಿಡುದು ಗುರುಕುಲ ಮತ್ತೆ ಅಲ್ಲಿ ಒಳಗಡೆ ಹೋಗ್ತಿದ್ದಾಗಲೇ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಾಣ್ತು. ಆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರಿಟ್ಟು ಪೂಜೆ ಮಾಡ್ತಿದ್ರು. ಒಂದು ದೇವಸ್ಥಾನಗಳಿಗೆ 4 ಅಂಶಗಳು ಬರ್ತಾವ ಅಂತ ಹೇಳ್ಬೋದು ನೀವು. ಗರ್ಭಗುಡಿ, ಸುಖರಾಸಿ, ನವರಂಗ ಮುಖ ಮಂಟಪ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಸಿಮೆಂಟ್ ಇರ್ತಿದ್ದಿಲ್ಲ. ಆಗಿನ ಕಾಲದಲ್ಲಿ ಗಾರೆಯನ್ನ ನಾವು ವೀಕ್ಷಣೆ ಮಾಡಿದ್ವಿ. ಚಂದ್ರವಳ್ಳಿ ಒಳಗೆ ಅಂಟು ಒಳದಕಾಯಿ, ಗಂಧಕ, ಲೋಡೆ ರಸ, ಪತ್ರೆಕಾಯಿ, ಮರದಂಟಾಕಿ ಗಾರೆ ಮಾಡಿರ್ತಕ್ಕಂಥ ದೃಶ್ಯನ ನಾವು ನೋಡಿದ್ವಿ. ಯಾರಿಗೆ ಗೊತ್ತಾಗ ನಮಗೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಹೆಂಗ್ ಹೇಳ್ಬೇಕಂತ ಬಾ. ನಾವು ಚಂದ್ರವಳ್ಳಿ ಎಲ್ಲ ನೋಡ್ಕೊಂಡ್ ಬಂದ್ವಿ. ನೋಡ್ಕೊಂಡ್ ತಕ್ಷಣ ಎಲ್ಲಾ ನೋಡ್ಕೊಂಡ್ ತಕ್ಷಣ ಗಜದ್ವಾರ ಅಂತ ಒಂದು ದಾರಿ ಬಂತು. ಆ ಗಜದ್ವಾರದ ಮುಂದೆ ನಿಂತ್ಕೊಂಡು ನೋಡಿದಾಗ ಸ್ನಾನದ ಮನೆ, ಡ್ರಾಯಿಂಗ್ ಹಾಲು, ಪಲ್ಲಕ್ಕಿ, ಸಿಂಹಪೀಠ, ಮಲಗಮಂಚ, ಸೀಕ್ರೆಟ್ ಹಾಲು, ಗುರುಕುಲ, ಖಜಾನೆ ಅಂತ ಬಂದ್ಬಿಟ್ಟು ಮತ್ ನಾವು ಎಂಟ್ರಿ ಆಗಿ ಆ ಸಿಂಹದ್ವಾರದಿಂದ ಗಜದ್ವಾರದಿಂದ ಸೀದಾ ಇಲ್ಲಿಗೆ ನಂದಿ ದ್ವಾರಕ್ಕೆ ಬಂದ್ಬಿಟ್ಟು ವಾಪಸ್ ಬಂದಂತ ಹಿಂಗ ಒಂದು ಅಂಕಲಗಿ ಎಂಬ ಗ್ರಾಮ ಇದೆ. ಅಲ್ಲೇ ಒಂದು ಪುರಾತನ ಮಠ ಇದೆ. ಆ ಮಠದಿಂದ ಮತ್ತೆ ಅದರ ವಾಪಸ್ ಬಂದಿದ್ರು ಹೀಗೆ. ಆ ಕಡೆ ಬಿಡು ಲೈಟ್. ಅದು ಅಡಿಗೆ ಮಾಡ್ಲಿಕ್ಕೆ ಮನೆ, ಹುಡುಗ ಊಟ ಇಡ್ಲಿಕ್ಕೆ ಇದು ಊಟದ ಮನೆ. ಅದ್ಮೇಲೆ ಸಭಾ ಮಂಟಪ ಅಂತ ಮನೆ ಬ್ಯಾಡ. ಸಭಾ ಮಂಟಪ ಅಂತ ಕರಿತೀವಿ. ಸ್ವಾಮಿ ಮೇಲೆ ಕುತ್ಕೊಂಡ್ಬಿಟ್ಟು ಜನರೆಲ್ಲ ಕುಣಿಸ್ಬಿಟ್ಟು ಒಂದು ವಿಚಾರಗಳು ತಿಳಿಯಕ್ಕೆ ಸಭಾ ಮಂಟಪ ಆಡಿಟೋರಿಯಂ ಟೈಪ್ ಮಾಡಿ ಸ್ವಾಮಿ ಕಡೆ ಗೆಸ್ಟ್ ಅತಿಥಿ ಗೃಹ, ಜಸ್ಟ್ ಲೈಕ್ ಬ್ಯಾಟ್ಸ್
ಕಣ್ಕಪ್ಪೆ ಗೆಸ್ಟ್ ಸಪ್ರೇಟ್ ಅಡಿಗೆ ಮಾಡೋ ಅಡಿಗೆ ಮನೆ ಅಂತ ಪಿಕ್ನಿಕ್ ರೂಮ್ ಇದು ಒಂಥರ ಹೊರಗಡೆ ಟೈಪು ಆಡಿಟೋರಿಯಂ ಅಂತ ಐತಿ ಇದು ಬರೀ ಸರ್ ಅದು ಬಂಡೆಗಳನ್ನ ಕೊಡ್ಬಿಟ್ಟು ಬಂಡೆಲ್ಲ ಇರೋ ಜಾಗದಾಗ ಮಾಡ್ಕೊಂಡು ಹೋಗೋದ. ನಾವು ಇವಾಗ ನೋಡ್ತಾ ಇರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಸ್ವಾಮೀಜಿಯವರು ಧ್ಯಾನ ಮುದ್ರೆಗೆ ಕೂರ್ತಿದ್ದಂತಹ ಸ್ಥಳ ಇದಾಗಿದ್ದು, ಎತ್ತರದ ಬಂಡೆಯ ಮೇಲೆ ಒಂದು ಕೋಣೆಯನ್ನು ನಿರ್ಮಿಸಿ ಅಲ್ಲಿ ಧ್ಯಾನ ಮುಗ್ಧರಾಗ್ತಾ ಇದ್ರಂತೆ. ಈ ಬೃಹದಾಕಾರದ ಬಂಡೆಗೆ ಗರುಡ ಬಂಡೆ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತಂದರೆ ಒಂದು ದಿಕ್ಕಿನಿಂದ ನೋಡಿದಾಗ ಇದು ಗರುಡನನ್ನೇ ಹೋಲುತ್ತೆ. ಇದು ಸ್ನೇಹಿತರೆ ಕದಂಬರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಚಂದ್ರವಳ್ಳಿ ಕೆರೆ ಹಾಗೂ ಅಂಕಲಿ ಗುಹಾಂತರ ಮಠದ ಕುರಿತಾದಂಥ ಮಾಹಿತಿ. ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.